ರಾವಣ ಏನ್ ಮಾಡ್ದ, ನಾನ್ ನಿನ್ನನ್ನ ದಬ್ಬಾಡಿಸ್ತೀನಿ ಅಂತ ಶಿವನ್ ಮನೆನೇ ತಗೊಂಡೋಗಿ ಅಲ್ಲಾಡಿಸ್ಬಿಟ್ರೆ ಅದು ಶಿವನ್ ಭಕ್ತಿಗೆ ಸಂಕೇತವಾ? ನಾನ್ ಕೈಲಾಸವನ್ನೇ ಅಲ್ಲಾಡಿಸ್ಬಿಡ್ತೀನಿ. ಹನುಮಂತ ಶಿವನ ಅವತಾರ ಅಂತ ಕೂಡ ಒಂದು ಕಥೆ ಇದೆ, ಶಿವನ ಅಂಶಕ್ಕೆ ಹುಟ್ಟಿರುವಂತವನು ಅಂತ. ಹನುಮಂತ ಒಂದ್ ಕ್ಷಣ ಯೋಚನೆ ಮಾಡ್ತಾನೆ, ಇದು ಏನ್ ಮಾಡ್ಬಿಟ್ಟೆ ನಾನು, ಒಳ್ಳೆ ಕಪಿ ಬುದ್ಧಿನ ನಾನು ತೋರಿಸ್ಬಿಟ್ನಾ ನಿಜವಾಗ್ಲೂ ಅಂತ. ರಾವಣ ಇದನ್ನ ನೋಡಿ ಒಂದ್ ಕ್ಷಣ ಅನ್ಕೋತಾನೆ, ಇದ್ ಏನಪ್ಪ ಇದು ಹೀಗಾಗೋಯ್ತು, ನಾನು ಶಿವನಿಗೆ ಅಷ್ಟು ದೊಡ್ಡ ಭಕ್ತನಾಗಿದ್ದೆ, ಅವನಿಗೆ ನಾನು 10 ತಲೆಗಳದ್ದು ಕೂಡ ನಾನು ಸಮರ್ಪಣೆಯನ್ನ ಮಾಡಿದ್ದೆ, ಆದ್ರೂ ಕೂಡ ಇದು ಒಂದು ವಾನರ ಬಂದು ಇಡೀ ಲಂಕೆಗೆ ಬೆಂಕಿಯನ್ನ ಇಟ್ಟಲ್ಲ, ಇದು ಹೇಗೆ ಸಾಧ್ಯ, ಶಿವನ್ಗೆ ಅಷ್ಟು ದೊಡ್ಡ ಭಕ್ತ ನಾನು ಅಂತ ರಾವಣ ಅನ್ಕೋತಾ ಇದ್ದಾನೆ. ಆದ್ರೆ ಅವನು ನೋಡಿ, ಅವನು ನಿಜವಾಗ್ಲೂ ಶಿವನ ಭಕ್ತನ. ಭಕ್ತಿ ಅಂದ್ರೆ ಸಮರ್ಪಣ ಭಾವದಿಂದ ಬರ್ಬೇಕಾಗಿರುವಂತದ್ದು. ರಾವಣ ಏನ್ ಮಾಡ್ದ, ನಾನ್ ನಿನ್ನನ್ನ ದಬ್ಬಾಡಿಸ್ತೀನಿ ಅಂತ ಶಿವನ್ ಮನೆನೇ ತಗೊಂಡೋಗಿ ಅಲ್ಲಾಡಿಸ್ಬಿಟ್ರೆ ಅದು ಶಿವನ್ ಭಕ್ತಿಗೆ ಸಂಕೇತವಾ? ನಾನ್ ಕೈಲಾಸವನ್ನೇ ಅಲ್ಲಾಡಿಸ್ಬಿಡ್ತೀನಿ, ಮತ್ತೆ ನಿನ್ನ ನಂದಿಕೇಶ್ವರ ವಾಹನ ಇದ್ದಾನಲ್ಲ ಅವನನ್ನ ನೋಡಿ ನಿನ್ ಕೋತಿ ತರ ಇದೆಯಾ ಅಂತ ಅವನನ್ನ ಒಬ್ಬ. ಯಾವ್ದೋ ದೇವರ ಬಗ್ಗೆ ನಮ್ಗೆ ಭಕ್ತಿ ಇದೆ ಅಂದ್ರೆ ವಾಹನದ ಬಗ್ಗೆನೂ ಅಷ್ಟೇ ಭಕ್ತಿ ಇರ್ಬೇಕಾಗಿರುವಂತದ್ದು, ಎಲ್ಲ ಜೀವರಾಶಿಗಳ ಬಗ್ಗೆನೂ ಅಷ್ಟೇ ಭಕ್ತಿ ಇರಬೇಕಾಗಿರುವಂತದ್ದು. ಉತ್ತರಾಖಂಡದಲ್ಲಿ ಬರುವಂತದ್ದೇ ಕಥೆ ಅದು. ರಾವಣ ಅಲ್ಲಿ ಶಿವನಿಗಾಗಿ ತಪಸ್ ಮಾಡಕ್ಕೆ ಹೊರಟಿದ್ರೆ ಅಲ್ಲಿ ನಂದಿಕೇಶ್ವರ ಬಂದ್ರೆ ನಿನ್ನ ನೋಡಿ ಇದು ನಿನ್ ಕೋತಿ ಮುಖವಾಗಿದೆ ಅಂತ ಅವನ್ನ ಬೈದು, ಅದಕ್ಕೆ ನಂದಿಕೇಶ್ವರ ಹೇಳ್ತಾನೆ, ನೀನ್ ಯಾವ್ದು ಕೋತಿ ಅಂತ ಕರೆದ್ಯೋ ಅದೇ ವಾನರರು ಬಂದು ನಿನ್ನನ್ನ ಸಂಹಾರ ಮಾಡ್ತಾರೆ ಅಂತ. ಮತ್ತೆ ವಾನರ ಅನ್ನೋ ಆ ಪದಕ್ಕೆ ಅರ್ಥ ನೋಡಿ, ನರೋವಾ ಇದು ವಾನರಹ ಅಂತ. ಇವರೇನ್ ಮನುಷ್ಯರಿಗಿಂತ ಹೆಚ್ಚಿನ ಶಕ್ತಿ ಇದ್ದಂತೆ ಇವ್ರಿಗೆ ಕಾಣಿಸ್ತಿದೆಯಲ್ಲ, ಆ ರೀತಿಯಾದಂತವ್ರು ಅಂತ ವಾನರರು. ಆ ವಾನರರಿಂದಲೇ ಸಂಹಾರ ಆಗತ್ತೆ ಅಂತ. ಮತ್ತೆ ಇವ್ನು ರಾವಣ ಬೇರೆ ಅದನ್ನ ತೆಗೆದು ಅಲ್ಲಾಡಿಸೋದು, ಪಾರ್ವತಿಗೆ ಭಯ ಬರುವಂತೆ ಮಾಡುವಂತದ್ದು, ಇದು ನಿಜವಾಗ್ಲೂ ಭಕ್ತಿಯ ಸಂಕೇತವಲ್ಲ. ಆದ್ರೆ ಇವನ್ ರಾವಣ ಅನ್ಕೊಂಡಿದ್ದಾನೆ, ಇಲ್ಲ ನಾನು ತುಂಬಾ ಭಕ್ತ, ಹಾಗಾಗಿ ಇಷ್ಟು ನನ್ಗೆ ಭಕ್ತಿ ಇದ್ರು ಈ ತರ ನನ್ಗೆ ಯಾಕೆ ಅನ್ಯಾಯ ಆಗ್ತಾ ಇದೆ, ರಾವಣನಿಗೆ ತುಂಬಾ ಅನ್ಯಾಯ ಆಗ್ತಿದೆ ಅಂತ ತಾನು ಹೇಳ್ಕೊಂಡಿರುವಂತದ್ದು. ಅದಕ್ಕೆ ನೋಡಿ ಇವನು ಹೇಳ್ತಾ ಇದ್ದಾನೆ, ತುಷ್ಟಸ್ಪಿನಾಗಿ ದಶಕ ಶಿರೋಭಿ, ಹಿಂದೆನೆ ನಾನು 10 ತಲೆಗಳನ್ನ ಸಮರ್ಪಣೆ ಮಾಡಿದ್ದೆ ಪಿನಾಕಿಗೆ, ಇವನಿಗೆ ಶಿವನಿಗೆ ಸಮರ್ಪಣೆ ಮಾಡಿದ್ದೆ. 10 ತಲೆಗಳನ್ನ ಕೊಟ್ಟಿದ್ದೀನಿ, ನಿನ್ ಏನ್ ಬೇಕಂತೆ ಈ ಶಿವನಿಗೆ, ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ. ಅಹಂಕಾರವನ್ನ ಮಾತ್ರ ಬಿಟ್ಟಿಲ್ಲ, ಆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆ ಅರಿಷಟ್ ವರ್ಗವನ್ನು ಮಾತ್ರ ಬಿಟ್ಟಿಲ್ಲ. 10 ತಲೆಗಳನ್ನ ಬಿಟ್ಕೊಟ್ಬಿಟ್ರೆ ಏನೋ, ಇನ್ನು ಮತ್ತೆ 10 ಬೆಳ್ಕೊಂಡಿದೆ. 10 ತಲೆಗಳು ಅಂದ್ರೆ 10 ಜನರಿಗೆ ಇರಬೇಕಾದಂತಹ ಬುದ್ಧಿವಂತಿಕೆಯ ಸಂಕೇತ. ಅಷ್ಟು ಬುದ್ಧಿ ಇದ್ದು ಅಷ್ಟು ಜ್ಞಾನವಿದ್ರು ಒಂದು ಸ್ತ್ರೀ ಹೃದಯ ಅವನಿಗೆ ಅರ್ಥವಾಗಿಲ್ಲ ಅಂದ್ರೆ, ಈ ಸೀತೆ ಕೊನೆಯವಳು ಅವನ ಅಪಹರಣ ಮಾಡಿದ್ರಲ್ಲಿ. ಅದಕ್ ಮುಂಚೆ ಎಷ್ಟೋ ಜನ ಮಾಡಿದಾನೆ, ರಂಬೆ, ಪುಂಜಿಕಸ್ಥಳ, ವೇದವತಿ, ಎಷ್ಟೋ ಜನ ಅಪಹರಣ ಮಾಡಿದಾನೆ, 1000 ಜನ ಇದ್ರು ಅಂತಃಪುರದಲ್ಲೇ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ತುಂಬಾ ಇವನ್ ಭಕ್ತಿ, ನನ್ಗೆ ಇಷ್ಟು ಭಕ್ತನಾದವನಿಗೂ ಈ ರೀತಿ ಕೆಟ್ಟದ್ ಯಾಕೆ ಬಂತು, ತಾವು ಕೆಟ್ಟ ಕೆಲಸ ಮಾಡೋದ್ರ ಬಗ್ಗೆ ಏನು ಗಮನ ಇರೋದಿಲ್ಲ. ನಾನ್ ಭಕ್ತ ಆಗಿದ್ದೀನಿ, ಹಾಗಾಗಿ ನನ್ನ ಸದಾ ಕಾಲ ಕಾಪಾಡ್ತಾ ಇರ್ಬೇಕು ಶಿವ ಅಂತ. ತುಷ್ಟಸ್ಪಿನಾಗಿ ದಶಮಿ ಶಿರೋಭಿ, ಅವನಿಗೆ ಸಂತೋಷವನ್ನ ಉಕ್ತಿ ಮಾಡಿಲ್ವಾ, ನಾನು ತೃಪ್ತಿಯನ್ನು ಕೊಟ್ಟಿಲ್ವಾ ಶಿವನಿಗೆ ಅಂತ ರಾವಣ ಹೇಳ್ಕೊತಾ ಇರೋದು. ತುಷ್ಟೋಚಿತೈಕ ದಶಮೋಹಿ ರುದ್ರ, ಅದಕ್ಕೆ ಅನ್ಕೋತಾ ಇದ್ದಾನೆ, ಪ್ರಾಯಶಃ ನೋಡಿ 11 ರುದ್ರರು ಅಂತ ಇರುವಂತದ್ದು. ಶಿವನ ರೂಪಗಳೇ 11 ರುದ್ರರು ಅಂತ. ನಾನು 10 ಜನಕ್ಕೆ ಮಾತ್ರ ನನ್ನ ತೃಪ್ತಿಯನ್ನ ಕೊಟ್ಬಿಟ್ಟೆ ಅನ್ಸುತ್ತೆ. 11ನೇ ರುದ್ರನಾದಂತಹ ರುದ್ರ ಭೀಕರನಾದಂತವನು ಇವನು ಹನುಮಂತ, ಅವನು ಬಂದಿದ್ದಾನೆ ಅಂತ ಕಾಣಿಸುತ್ತೆ ಅಂತ ರಾವಣ ತಾನೇ ಹೇಳ್ಕೊತಾ ಇರುವಂತದ್ದು. ಹನುಮಂತ ಶಿವನ ಅವತಾರ ಅಂತ ಕೂಡ ಒಂದು ಕಥೆ ಇದೆ, ಶಿವನ ಅಂಶಕ್ಕೆ ಹುಟ್ಟಿರುವಂತವನು ಅಂತ. ಆ ರೀತಿಯಾಗಿ ಇವನು ಅನುಮಾನ ಮಾಡ್ಕೋತಾ ಇರುವಂತದ್ದು, ಊಹಿಸ್ಕೋತಾ ಇರುವಂತದ್ದು ರಾವಣ. 10 ತಲೆಗಳನ್ನ ಕೊಟ್ಟು 10 ದಶರುದ್ರರನ್ನ ನಾನು ಸಂತೋಷ ಪಡಿಸಿದೆ, ಆದ್ರೆ 11 ರುದ್ರರನ್ನ ನಾನು ಸಂತೋಷ ಪಡಿಸಕ್ಕಾಗಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಹನುಮಂತನ ರೂಪದಲ್ಲಿ ಬಂದಿದ್ದಾನೆ ಅಂತ. ಅದೋ ಹನುಮಾನ್ ದಹತೀತಿ ಕೋಪಾತ್ ಪಂಕ್ತೇತಿ ಭೇದೋ ನ ಪುನಃ ಶಿವಾಯ. ಇವನು ಪಂಕ್ತಿ ಭೇದ ಮಾಡಿಬಿಟ್ಟಿದ್ದಾನೆ ಶಿವ. ಏನಂದ್ರೆ 11 ಜನಕ್ಕೆ ನಾನು ಸಮಾನವಾಗಿ ತಲೆಗಳನ್ನ ಕೊಟ್ಟಿರ್ಬೇಕಾಗಿತ್ತು ಅನ್ಸುತ್ತೆ, ಇಲ್ಲಿ ನಾನು ಪಂಕ್ತಿ ಭೇದ ಮಾಡಿದ್ರಿಂದ ನನ್ನ ಬಗ್ಗೆ ಕೋಪವನ್ನ ಇಟ್ಕೊಂಡಿದ್ದಾನೆ ಅಂತ. ಅಂದ್ರೆ ತಾನ್ ಮಾಡೋ ಕೆಟ್ಟ ಕೆಲ್ಸದಕ್ಕೆ ದೊಡ್ಡವ್ರ ಮೇಲೆ ಯಾರ ಮೇಲೋ ಇದನ್ನ ತಪ್ಪನ್ನ ಹೊರಿಸ್ಬಿಡುವಂತದ್ದು. ಇದೇ ರೀತಿಯಾಗಿ ವಾಲಿಯ ಒಂದು ಗುಣವೂ ಇದೇ ರೀತಿ, ದುರ್ಯೋಧನನ ಗುಣವೂ ಇದೇ ರೀತಿಯಾಗಿ ನಮ್ಗೆ ಮಹಾಭಾರತದಲ್ಲೂ ಬರುತ್ತೆ, ರಾಮಾಯಣದಲ್ಲೂ ಬರುತ್ತೆ. ರಾವಣನ ಗುಣನು ಇದೇ ರೀತಿಯಾದಂಥದ್ದು.
ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ರಾವಣನೂ ಹೇಳ್ತಾನೆ, ವಾಲಿನೂ ಹೇಳ್ತಾನೆ, ದುರ್ಯೋಧನನೂ ಹೇಳ್ತಾನೆ. ಏನಂದ್ರೆ ಹೇಳ್ತಿರೋದು ನೋಡಿ ಅವರು, ಜಾನಾಮಿ ಧರ್ಮಂ, ನನ್ ಧರ್ಮ ಅಂದ್ರೆ ಏನು ಅಂತ ಗೊತ್ತು, ನಚಮೇ ಪ್ರವೃತ್ತಿ, ನಮ್ ಮೋಟಿವೇಶನ್ನೇ ಇಲ್ಲ ಧರ್ಮದ ಕೆಲಸ ಮಾಡೋದಕ್ಕೆ. ಜಾನಾಮ್ಯ ಧರ್ಮಂ, ಜಾನಾಮಿ ಅಧರ್ಮಂ, ಅಧರ್ಮ ಅಂದ್ರೆ ಏನು ಅಂತ ಕೂಡ ಗೊತ್ತು. ನಚಮೇ ನಿವೃತ್ತಿ, ನಂಗೆ ಅದರಿಂದ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ಯಾವುದೋ ಒಬ್ರು ದೇವರು ನನ್ನ ಹೃದಯದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ, ಅವನ್ ನನ್ಗೆ ಈ ಕೆಲಸವನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ. ಕೆಟ್ಟ ಕೆಲಸನೆಲ್ಲ ಮಾಡೋದು ಇನ್ಯಾರ್ಮೇಲೋ ಆ ಗೂಬೆನ ಕೂರಿಸುವಂತದ್ದು. ಅದೇ ರೀತಿಯಾಗಿ ರಾವಣಂದು ಕಾಣಿಸುತ್ತೆ. ಓ, ಶಿವನಿಗೆ ನಾನು ಪಂಕ್ತಿ ಭೇದ ಮಾಡಿದೆ ಅಂತ ಕಾಣಿಸುತ್ತೆ, ಹಾಗಾಗಿ ನನ್ನನ್ನು ಸಂಹಾರ ಮಾಡ್ತಾ ಇದ್ದಾನೆ ಅಂತ. ಇವನ್ ಮಾಡಿದಂತಹ ದುಷ್ಟ ಕೆಲಸಕ್ಕೆ ಯಾವ್ದ್ರ ಬಗ್ಗೆನೋ ಅದು ಯಾವುದು ಗಮನವೇ ಇರೋದಿಲ್ಲ. ಅದನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಮತ್ತೆ ನೋಡಿ, ಇಡೀ ಲಂಕೆಗೆ ಹನುಮಂತ ಬೆಂಕಿ ಇಡ್ತಾನೆ. ಆ ಬೆಂಕಿ ಇಡಕ್ಕೆ ಮುಂಚೆ ಕೂಡ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ, ರಾವಣ ಇವನನ್ನ ಹೇಗೆ ನಾವು ಶಿಕ್ಷಿಸಬೇಕು ಅಂತ ಯೋಚನೆ ಮಾಡಿದಾಗ ಇವನು ಹೇಳ್ತಾನೆ, ವಿಭೀಷಣ ಅವನು ದೂತನಾಗಿ ಬಂದಿರುವಂತದ್ದು, ದೂತರನ್ನ ಈ ರೀತಿ ಶಿಕ್ಷೆಗೆ ಒಳಪಡಿಸಬಾರದು ಅಂತ ವಿಭೀಷಣ ಹೇಳ್ತಾನೆ. ಹಾಗೆ ಮಾಲ್ಯವಂತ ಹೇಳ್ತಾನೆ, ಬೇಕಾದಷ್ಟು ಜನ ಎದುರು ಹೇಳ್ತಾರೆ ರಾವಣನಿಗೆ ಬುದ್ಧಿವಾದ. ಒಳ್ಳೆ ಬುದ್ಧಿ ಕೇಳೋದಕ್ಕೆ ಇರ್ಬೇಕಲ್ಲ ಒಂದಿಷ್ಟು, ಅದಕ್ಕೂ ಮೈಂಡ್ ಸ್ಪೇಸ್ ಅಂತ ಒಂದು ಮನೋವೈಶಾಲ್ಯ ಇರಬೇಕು, ಹೃದಯ ವೈಶಾಲ್ಯ ಇರಬೇಕು. ಅದಿದ್ದದ್ದೇ ಅಲ್ಲ, ಆ ಮೆಂಟಲ್ ಬ್ಲಾಕ್ಸೇ ಇದ್ದಿದ್ದು ಇವನ್ಗೆ. ಶ್ರೀಕೃಷ್ಣ ಕೂಡ ಹೇಳ್ತಾನೆ ಭಗವದ್ಗೀತೆನಲ್ಲಿ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಪಿ ಜನಮಾನಸ್ಮಿ ಕೋಮ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ. ಈ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಯಾವ್ದಿದೆ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ, ಬಹಳ ಸುಂದರವಾದಂಥದ್ದು. ಆ ಆಸುರಿ ಸಂಪತ್ತು ಅಥವಾ ರಾಕ್ಷಸರ ಗುಣ ಯಾವ ರೀತಿಯಾದಂಥದ್ದು ಅಂದ್ರೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಫಲವಾನ್ ಸುಖಿ, ನಾನೇ ಈಶ್ವರ, ನಾನೇ ಅಂದ್ರೆ ನಾನೇ ಎಲ್ಲರ ಒಡೆಯನಾಗ್ಬೇಕು, ನಾನೇ ಇಡೀ ಜಗತ್ತನ್ನ ದಬ್ಬಾಳಿಕೆ ಮಾಡ್ಬೇಕು, ಎಲ್ಲರೂ ಕೂಡ ನನ್ನ ಅಡಿಯಾಳಾಗಿರ್ಬೇಕು ಅಂತ. ಇವತ್ತೂ ಕೂಡ ಯಾವುದೇ ಒಬ್ಬ ಮನುಷ್ಯನಿಗೆ, ಯಾವುದೇ ಒಂದು ದೇಶಕ್ಕೆ ಈ ರೀತಿಯಾದಂತಹ ಮನೋಭಾವ ಇದ್ರೆ, ನಾವ್ ಎಲ್ರೂ ತುಳಿದು ಹಾಕ್ಬೇಕು, ಎಲ್ರೂ ದಬ್ಬಾಳಿಕೆ ಮಾಡ್ಬೇಕು ಅಂದ್ರೆ ಅದು ಆಸುರಿ ಸಂಪತ್ತು ಅಂತಾನೆ. ಈಶ್ವರೋಹಂ ಅಹಂ ಭೋಗಿ, ಎಲ್ಲಾ ಸುಖವೂ ನಂಗೆ ಬೇಕು, ಅಹಂ ಭೋಗಿ. ಈಗ ನೋಡಿ, ಎಷ್ಟೋ ದೇಶಗಳು, ಪಾಶ್ಚಾತ್ಯ ದೇಶಗಳು ತಮ್ಮ ಟಾಯ್ಲೆಟ್ ಪೇಪರ್ಸ್ ಗಾಗಿ ಎಲ್ಲ ಕಾರ್ಡ್ಗಳನ್ನ ಎಲ್ಲವನ್ನು ಕೂಡ ನಾಶ ಮಾಡ್ತಾ ಇವೆ, ಎಲ್ಲವೂ ಕೂಡ ತಮ್ಗೆ ಬೇಕು ಅಂತ. ಅಹಂ ಭೋಗಿ. ಸಿದ್ಧೋಹಂ ಬಲವಾನ್ ಸುಖಿ, ನನ್ಗೆ ಶಕ್ತಿ ಇದೆ ಕೈಯಲ್ಲಿ, ನನ್ನ ಹತ್ರ ದುಡ್ಡಿದೆ, ಹಾಗಾಗಿ ಎಲ್ಲವನ್ನೂ ಸ್ವಾರ್ಥಕ್ಕಾಗಿ ಬಳಸ್ಕೊತೀನಿ ಅಂತಿದ್ರೆ ಅದು ಆಸುರಿ ಸಂಪತ್ತಿ ಅಂತ. ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋಪಿ ಜನಮಾನಸ್ಮಿ ಕೋನ್ಯೋಸ್ತಿ ಸದೃಶಮಯ, ನನ್ಗೆ ಸದೃಶರಾದಂತವ್ರು ಯಾರು ಇದಾರ? ಯಾರು ಇಲ್ಲ. ನೋ ಒನ್ ಕ್ಯಾನ್ ಈಕ್ವಲ್ ಮಿ. ಆ ರೀತಿಯಾದಂತಹ ಒಂದು ಮನೋಧರ್ಮ ಯಾರಿರುತ್ತೋ ಆ ರೀತಿಯಾದಂತೂ ಆಸುರಿ ಪ್ರವೃತ್ತಿ ಅಂತ ಕೃಷ್ಣ ಹೇಳಿರುವಂತದ್ದು ಗೊತ್ತಾಗುತ್ತೆ ನಮಗೆ. ದಂಭೋ ದರ್ಭೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ. ದಂಭ, ದರ್ಭ, ಅಭಿಮಾನ, ತುಂಬಾ ಸ್ವಾಭಿಮಾನ. ಕ್ರೋಧ ಪಾರುಷ್ಯಮೇವಚ, ಎಲ್ಲರ ಜೊತೆನೂ ಕೂಡ ಪರುಷವಾದಂತಹ ಮಾತು, ಕಠೋರವಾದಂತಹ ಮಾತಿನಲ್ಲೇ ವ್ಯವಹಾರ ಮಾಡುವಂಥದ್ದು. ನೋಡಿ, ಸೀತೆಗೂ ಕೂಡ ಇವನು ಏನ್ ಹೇಳ್ತಾನೆ ರಾವಣ, ಇನ್ನು 2 ತಿಂಗಳಲ್ಲಿ ನೀನು ಒಪ್ಕೊಳ್ತಾ ಇದ್ರೆ ಪ್ರಾತರಾಶಾಂ ಕಲ್ಪಯಿಷ್ಯಾಮಿ ಅಂತ, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ನಿನ್ನನ್ನ ತಿಂದು ಬಿಡ್ತೀನಿ ಅಂತ. ಈ ರೀತಿ ಬೆದರಿಕೆ ಹಾಕಿದ್ರೆ ಅವ್ರು ಏನೋ ಮನಸ್ಸನ್ನ ಒಲಿಸ್ಕೊಂಡು ಬರ್ತಾಳ. ಈ ರೀತಿ ಕಠೋರವಾಗಿ ಕೆಟ್ಟ ಮಾತಲ್ಲಿ ಆಡೋದು, ಎಲ್ಲರ ಹತ್ರನೂ ಇದೇ ರೀತಿಯಾದಂತ ಬರ್ತಾನೆ. ನಮ್ಗೆ ಗೊತ್ತಾಗತ್ತೆ. ಮಾರೀಚ ಕೂಡ ಹೇಳಿರ್ತಾನೆ ರಾವಣನಿಗೆ, ನಾನು ಶಿಕ್ಷಿತನಾಗಿದ್ದೀನಿ ರಾಮನಿಂದ, ಅವನ ಭುಜಬಲದ ಪರಾಕ್ರಮ, ಅವನ ಧನುಸ್ಸಿನ ಕೋದಂಡದ ಪರಾಕ್ರಮ ಏನು ಅಂತ ಗೊತ್ತು. ನೀನು ಈ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆಲ್ಲ ನನ್ನನ್ನ ಪ್ರೇರೇಪಿಸಬೇಡ, ನನ್ನನ್ನು ನಿಯೋಗಿಸಬೇಡ ಅಂತ. ಆದ್ರೂ ಅವನ ಬಾಯನ್ನು ಕೂಡ ಮುಚ್ಚಿಸಿ ಈ ರೀತಿಯಾಗಿ ಮಾಡ್ತಾನೆ ರಾವಣ. ಆ ಮಾಯಾಮೃಗವಾಗಿ ಬರೋ ತರ ಮಾಡಿಸ್ತಾನೆ. ವಿಭೀಷಣ ಕೂಡ ಎಷ್ಟೋ ಒಳ್ಳೆಯ ಮಾತನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾನೆ. ವಿಭೀಷಣ ಒಳ್ಳೆ ಮಾತನ್ನ ಹೇಳಕ್ ಪ್ರಯತ್ನ ಪಟ್ರೆ, ಓ ನೀನು ನನ್ಗೆ ಬೈರಿ, ನನ್ನ ಕಪಟೋಪಾಯಗಳಿಂದ ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ, ನಿನ್ಗೆ ರಾಜ್ಯದ ಮೇಲೆ ಆಸೆ ಇದೆ ಅಂತ ಕಾಣುತ್ತೆ ಅಂತ ಇಲ್ಲದ್ದು ಸಲ್ಲದ್ದು ಆರೋಪಗಳನ್ನೆಲ್ಲ ವಿಭೀಷಣನ ಮೇಲೆ ಹೊರಿಸ್ಬಿಡುವಂಥದ್ದು. ಅಂದ್ರೆ ತಮ್ಮಲ್ಲಿರುವಂತಹ ದುರ್ಗುಣ ತನ್ನ ಸಾತ್ವಿಕನಾದಂತಹ ತಮ್ಮನಲ್ಲಿ ಆ ದುರ್ಗುಣಗಳಿವೆ ಅಂತ. ಓ, ನನ್ನಿಂದ ನೀನು ಸಿಂಹಾಸನವನ್ನೇ ಕಬಳಿಸೋದಕ್ಕೆ ನೀನು ಪ್ರಯತ್ನ ಪಡ್ತಿದ್ಯಾ ಅನ್ಸುತ್ತೆ, ಅದಕ್ಕೆ ಈ ರೀತಿಯಾದಂತಹ ಉಪದೇಶವನ್ನೆಲ್ಲ ಕೊಡ್ತಾ ಇದೆಯಾ ಅಂತ. ಹೀಗೆ ಆ ಪಾರುಷ್ಯ ಅನ್ನುವಂಥದ್ದು ಆಸುರಿ ಪ್ರವೃತ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ.
ಅದೇ ಈ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ವಾನರರಿಗೆ ತುಂಬಾ ಗೌರವ, ತುಂಬಾ ಅಭಿಮಾನ ಪೂರ್ಣವಾದಂತಹ ಭಾಗ, ದೇಹದ ಭಾಗ ಅಂದ್ರೆ ಈ ಬಾಲ ಅಂತ. ಆ ಬಾಲಕ್ಕೆ ಬೆಂಕಿಯನ್ನ ಹಚ್ಚಿಬಿಡೋಣ ಅಂತ. ಅಂದ್ರೆ ದೂತನಾಗಿ ಒಂದು ಸಂದೇಶವನ್ನ ತಂದಿರುವಂತವನಿಗೆ ಈ ರೀತಿಯಾಗಿ ಹಿಂಸೆಯನ್ನ ಮಾಡೋದು ಅಂತ. ಮತ್ತೆ ಮೂಲ ರಾಮಾಯಣದಲ್ಲಿ ಬರೋದಿಲ್ಲ, ಎಲ್ರಿಗೂ ಗೊತ್ತಿರುವಂತದ್ದೇ ಕತೆ. ಆ ಬಾಲ ಬೆಳಿತಾ ಇರತ್ತೆ ಅಂತ, ಅದಕ್ಕೆ ಎಷ್ಟು ಸುತ್ತಿದ್ರು ಅದು ಬಟ್ಟೆಯನ್ನ ಸುತ್ತಿದ್ರು ಅದು ಸಾಕಾಗುದಿಲ್ಲ ಅಂತ ಮೂಲ ರಾಮಾಯಣದಲ್ಲಿ ಈ ಕತೆ ಬರೋದಿಲ್ಲ. ಅದು ಲೌಕಿಕವಾಗಿ ಮೌಖಿಕ ಪರಂಪರೆಯಲ್ಲಿ ಬೆಳೆದಿರುವಂತದ್ದು ಅಂತ, ಫೋಕ್ಲೋರ್, ಜಾನಪದೀಯವಾಗಿ ಬಂದಿರುವಂತಹ ಕತೆ ಅದು. ಇರ್ಲಿ, ಆ ರೀತಿ ಹಚ್ತಾನೆ. ಮತ್ತೆ ಹನುಮಂತ ಕೂಡ ಇಡೀ ಲಂಕೆಯನ್ನ ಸುಡ್ತಾನೆ. ಆ ಸ್ವರ್ಣಮಯೀ ಲಂಕ, ಚಿನ್ನದ ಲಂಕೆ, ಚಿನ್ನವನ್ನ ಅಗ್ನಿ ಪರೀಕ್ಷೆಗೆ ಒಡ್ಬೇಕು. ಅವಾಗ ಚಿನ್ನದ ನೈಜತೆ ಅಥವಾ ನಿತ್ಯವ ಶುದ್ಧತೆ ಗೊತ್ತಾಗತ್ತೆ ಅಂತ. ಈ ಚಿನ್ನ ಇನ್ನು ಕಪಟೋಪಾಯಗಳಿಂದ ಅವನು ಅಪಹರಣ ಮಾಡಿದಂಥದ್ದು ರಾವಣ. ತನ್ನ ಸ್ವಂತ ಶಕ್ತಿಯಿಂದ ಏನೋ ಆಮೂಲಾಗ್ರವಾಗಿ ಕಟ್ಟಿದಂತಹದ್ದು ಏನಲ್ಲ ಆ ಲಂಕೆ, ಕುಬೇರನಿಗೆ ಸೇರಿದಂಥದ್ದು. ಆಗ್ಲೇ ಹೈಜಾಕ್ ಮಾಡಿದ್ದ. ಆ ಪ್ಲೇನ್ ಹೈಜಾಕಿಂಗು, ವುಮೆನ್ ಕಿಡ್ನಾಪಿಂಗ್, ಮತ್ತೆ ಇಡೀ ಒಂದು ಈ ಯಾವ್ದು ಕಾಂಕ್ವೆಸ್ಟ್ ಅಂತೆಲ್ಲ ಯಾವ್ದಿದೆ ಆಗಿನ ಕಾಲದಲ್ಲೇ ಇದ್ದಿದ್ದು ನಮ್ಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಯಾರ್ದೋ ಮನೆಗೆ ಹೋಗಿ ನಮ್ಮ ಮನೆ ಅಂತ ಅದನ್ನ ಮಾಡ್ಕೊಂಡು ಅವನು ನಲ್ಲಿಂದ ಓಡಿಸಿ ಅವನ್ ಪಾಪ ಕುಬೇರಾಗಿ ಮಾಲೆಯ ತಪ್ಪಲಲ್ಲಿ ಹೋಗಿ ಅಮರಾವತಿಯಲ್ಲಿ ಇರುವಂತೆ ಆ ರೀತಿ ಎಲ್ಲ ಆಗಿ ಆದಂತದ್ದು ನಮ್ಗೆ ಗೊತ್ತಾಗುತ್ತೆ. ಆ ರೀತಿ ಬೆಂಕಿಯನ್ನ ಹಚ್ತಾನೆ. ಮತ್ತೆ ಬಾಲಕ್ಕೆ ಬೆಂಕಿಯನ್ನ ಹಚ್ಚಿದ್ರೆ ಇವನು ಹನುಮಂತ ಇಡೀ ಲಂಕೆಯನ್ನ ಸುಡ್ತಾನೆ ಅಂತ ಗೊತ್ತಿರುವಂತಹ ಕತೆ. ಮತ್ತೆ ಆ ರೀತಿ ಸುಟ್ಟ ಮೇಲೂ ಕೂಡ ಹನುಮಂತ ಒಂದ್ ಕ್ಷಣ ಯೋಚನೆ ಮಾಡ್ತಾನೆ, ಇದು ಏನ್ ಮಾಡ್ಬಿಟ್ಟೆ ನಾನು, ಒಳ್ಳೆ ಕಪಿ ಬುದ್ಧಿನ ನಾನು ತೋರಿಸ್ಬಿಟ್ನ ನಿಜವಾಗ್ಲೂ ಅಂತ. ಈ ಪಂಚತಂತ್ರದಲ್ಲಿ ಒಂದು ಕತೆ ಬರುತ್ತೆ, ಒಂದ್ ಕಾಗೆದು ಮತ್ತೆ ಒಂದು ಕೋತಿದು ಸಂವಾದ. ಆ ಕಾಗೆಗಳಿಗೆ ನೋಡಿ, ಕೋತಿಗಳಂತೆ ಕೈಗಳಿರೋದಿಲ್ಲ, ಕಾಲ್ಗಳಿರೋದಿಲ್ಲ, ಬರೀ ಕೊಕ್ಕು ಮಾತ್ರ ಇರುತ್ತೆ. ಅದು ತಮ್ಮ ಗೂಡನ್ನ ಕಟ್ಕೋಬೇಕು ಅಂದ್ರೆ ಒಂದೊಂದೇ ಹುಲ್ಕಟ್ಟಿಯನ್ನ, ಒಂದೊಂದೇ ಮರದ ಕಟ್ಟಿಯನ್ನ ತಗೊಂಡು ಹೋಗಿ ಸಂಗ್ರಹ ಮಾಡಿ ಆ ಗೂಡನ್ನ ಕಟ್ಟಬೇಕಾಗತ್ತೆ. ಅದು ಆ ಕಾಗೆ ಈ ಕೋತಿಯನ್ನ ಕೇಳುತ್ತೆ, ನಾನು ಇಷ್ಟು ಕಷ್ಟಪಟ್ಟು ಮನೆಯನ್ನ ಕಟ್ಕೋತೀನಿ, ನಿನ್ಗೆ ಕೈ ಕಾಲು ಎಲ್ಲ ಇದೆ, ಒಂದ್ ಕಡೆ ಇನ್ನೊಂದ್ ಕಡೆ ನೆಗಿತಾ ಇರ್ತಿಲ್ಲ, ನೀನ್ ಒಂದ್ ಮನೆ ಅಂತ ಕಟ್ಕೊಂಡು ಒಂದ್ ಕಡೆ ನೆಮ್ಮದಿಯಾಗಿ ಯಾಕೆ ನೀನು ಇರೋದಿಲ್ಲ ಅಂದ್ರೆ, ಅವಾಗ ಆ ಕಪಿ ಹೇಳುವಂತದ್ದು ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಪಂಚನೆ ಅಂತ. ನನ್ ಮನೆಯನ್ ಕಟ್ಟಕ್ ಬರ್ದೇ ಇರ್ಬೋದು, ಕಟ್ಟೋದಿಲ್ಲ ನಾನು, ಆದ್ರೆ ಒಂದ್ ಕ್ಷಣದಲ್ಲಿ ನೋಡು, ನೀನು ಗೂಡನ್ ಕಟ್ಟಿದ್ದಿಲ್ಲ, ಒಂದ್ ಕ್ಷಣಕ್ಕೆ ಚೆಲ್ಲಾಪಿಲ್ಲಿ ಮಾಡಿ ಹರಿದಾಕ್ಬಿಡ್ತೀನಿ ಅಂತ. ಎಷ್ಟೋ ಜನಕ್ಕೆ ಆ ರೀತಿಯಾಗಿರುತ್ತೆ, ಯಾವ್ದೇ ಮನೆಯನ್ನ ಕಟ್ಟೋದಿಕ್ಕಾಗ್ಲಿ ಆ ರೀತಿಯಾದಂತಹ ಸಾಮರ್ಥ್ಯ ಇರೋದಿಲ್ಲ. ಮನೆ ಮುರಿಯೋದಿಕ್ ಮಾತ್ರ ಮಾತಲ್ಲೇ ಮುರಿಯುವಂತಹ ಸಾಮರ್ಥ್ಯಗಳು ಸಾಕಷ್ಟು ಜನಕ್ಕೆ ಇರುತ್ತೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹ ಪಂಚನೆ ಅಂತ. ಆ ರೀತಿಯಾಗಿ ಇವನು ಹನುಮಂತ ಯೋಚನೆ ಮಾಡ್ತಾನೆ, ಏನಾದ್ರೂ ನಾನು ಆ ರೀತಿಯಾದಂತಹ ಕಪಿಯ ಬುದ್ಧಿಯನ್ನ ಮಾಡ್ಬಿಟ್ನ. ಇವತ್ತು ಒಂದ್ ಕ್ಷಣ ಜ್ಞಾಪಕ ಬರುತ್ತೆ, ಅಯ್ಯೋ ಸೀತೆ ಕೂಡ ಇದ್ಲಲ್ಲ ಅಲ್ಲಿ ಅಶೋಕವನದಲ್ಲಿ, ಅವಳಿಗೇನಾದ್ರೂ ಅಪಾಯ ಆಗ್ಬಿಟ್ರೆ ಹೇಗೆ ಅಂತ. ಅದಕ್ಕೆ ತನಗ್ ತಾನೇ ಅವನು ಹೇಳ್ಕೊತಾನೆ, ಅಗ್ನಿದೇವ ಎಷ್ಟು ಮಹತ್ತರನಾದಂಥವನು, ನನ್ ಬಾಲವನ್ನೇ ಅವನು ಸುಟ್ಟಿಲ್ಲ. ನಾನು ರಾಮ ಭಕ್ತನಾಗಿ ರಾಮನ ಸಾಕ್ಷಾತ್ ಅವತಾರದಂತೆ ಅಥವಾ ರಾಮನನ್ನೇ ಹೃದಯದಲ್ಲಿ ಉಳ್ಳಂತವಳು ಸೀತೆ. ಹೀಗಿರುವಾಗ ಅಗ್ನಿ ಏನಾದ್ರೂ ಸೀತೆಯನ್ನ ಸುಡುವಂತದ್ದುಂಟೆ, ನನ್ ಬಾಲವನ್ನೇ ಸುಟ್ಟಿಲ್ಲ ಅಂದ್ರೆ ಸೀತೆಯನ್ನ ಖಂಡಿತವಾಗಿಯೂ ಅವ್ರಿಗೇನು ಹಾನಿಯನ್ನ ಮಾಡಿರುವುದಿಲ್ಲ ಅಂತ ಆ ರೀತಿಯಾಗಿ ಭರವಸೆಯನ್ನ ನನಗೆ ತಾನೇ ತಂದ್ಕೊತಾನೆ. ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೀತೆಗೆ ಸಾಕಷ್ಟು ಸಲ ಹೇಳ್ತಾನೆ, ನಾನ್ ಕರ್ಕೊಂಡು ಹೊರಟೋಗ್ತೀನಿ, ರಾವಣನ ನಾನು ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ಸೀತೆ ಮತ್ತೆ ಹೇಳುವಂತದ್ದು ನೋಡಿ, ಏನು, ನನ್ನ ತಪ್ಪಿನಿಂದ ನಾನು ಅಪಹರಣಕ್ಕೆ ತುತ್ತಾದೆ. ಲಕ್ಷ್ಮಣ ಬೇಡ ಅಂತ ಹೇಳ್ದ, ಮಾಯಾಮೃಗ ಬೇಡ ಅಂತ ಹೇಳ್ದ. ಅದು ನಿಜವಾಗ್ಲೂ ರಾಕ್ಷಸರದ್ದು ಕಪಟೋಪಾಯ. ಎಲ್ಲಿಯೂ ನಾವು ಈ ರೀತಿಯಾದಂತಹ ಮೃಗವನ್ನ ನೋಡಿಲ್ಲ, ನೀನ್ ಅದಕ್ಕೆ ಮರಳಾಗ್ಬೇಡ ಅಂತ ಲಕ್ಷ್ಮಣ ಅಷ್ಟು ಹೇಳ್ದ. ನಾನೇ ರಾಮನಿಗೆ ಹೋಗು ಅಂತ ಅವನನ್ನ ಕಳಿಸ್ದೆ. ಮತ್ತೆ ಲಕ್ಷ್ಮಣ ಆ ಮಾರೀಚ ಆ ಸೀತೆ ಆ ಲಕ್ಷ್ಮಣ ಅಂತ ಕೂಗ್ದಾಗ್ಲೂ ಕೂಡ ಲಕ್ಷ್ಮಣ ಹೇಳ್ದ, ಇದು ನಿಜವಾಗ್ಲೂ ನಮ್ಮಣ್ಣ ರಾಮ ಅಲ್ಲ, ರಾಮನಿಗೆ ಆತರ ಅಪಾಯ ಆಗೋದೇ ಇಲ್ಲ, ನೀನ್ ಕಣ್ಣಲ್ಲಿ ನೀನೇ ಸಾಕ್ಷಾತ್ತಾಗಿ ನೋಡಿದ್ಯಾ. ಖರ ದೂಷಣ ತ್ರಿಶಿರಸು 14,000 ಜನ ರಾಕ್ಷಸರನ್ನ ಒಂದೇ ಸಮ ಸಾಯಿಸಿದಾನೆ ಅವನು. ಹಾಗಿರುವಾಗ ಅದ್ ಯಾವ್ದೋ ಮಾಯಾ ಮೃಗ ಇವ್ಗೇನೋ ಅಪಾಯ ಮಾಡ್ಬಿಡ್ತು ಅಂದ್ರೆ ಏನಂತ, ನೀನ್ ಯಾಕೆ ಈ ತರ ಭರವಸೆ ಕಳ್ಕೊಂಡ್ ಬಂದಿದ್ಯಾ ಅಂದ್ರೆ, ಇವಳು ಹೀನಾಮಾನ್ಯವಾಗಿ ಲಕ್ಷ್ಮಣನಿಗೆ ಬೈದು ಕಳಿಸಿರ್ತಾಳೆ ಸೀತೆ.
ಒಂದು ಆತಂಕ ಬಂದಾಗ ನೋಡಿ ಯಾವ ರೀತಿ ನಾವು ಮಾತಾಡ್ತೀವಿ ಅಂತ ನಮ್ಗೆ ಅದೊಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಆ ರೀತಿ ಔಟ್ ಆಫ್ ಕಂಟ್ರೋಲ್ ಏನೋ ಮಾತಾಡೋದಾಗಿರುತ್ತೆ. ಆ ರೀತಿ ಸೀತೆ ಬೈದು ಕಳಿಸಿರ್ತಾಳೆ ರಾಮನ ಮೇಲಿದ್ದಂತಹ ಪ್ರೀತಿಯಿಂದ ಮತ್ತೆ ಆ ಆತಂಕದಿಂದ ಅವಳಿಗೆ ಆ ರೀತಿ ಆದಂತದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಆ ರೀತಿ ಮಾತಾಡಿ ಕಳಿಸಿರ್ತಾಳೆ. ಇಲ್ಲಿ ಹನುಮಂತನ್ ಹೇಳ್ತಾಳೆ, ನನ್ನ ತಪ್ಪಿನಿಂದ ನಾನು ಅಪಹರಣಕ್ಕೆ ತುತ್ತಾದೆ, ಹಾಗಾಗಿ ರಾಮನೇ ಬಂದು ನನ್ನನ್ನ ಕಾಪಾಡಿ, ನಿನ್ ಜೊತೆ ನಾನು ಬಂದ್ಬಿಟ್ರೆ ಇಲ್ಲಿಂದ ಆರಾಮಕ್ಕೆ ಅವಳು ತಪ್ಪಿಸ್ಕೊಂಡ್ ಬಿಟ್ಲು ಅಂತ ಆಗತ್ತೆ. ಮತ್ತೆ ನನ್ನಂತೆ ಇನ್ನೂ ಎಷ್ಟೋ ಜನರನ್ನ ಇನ್ನು ರಾವಣ ಅಪಹರಣ ಮಾಡ್ತಾನೆ, ಹಾಳು ಮಾಡ್ತಾನೆ. ಹಾಗಾಗಿ ರಾವಣನ ಸಂಹಾರ ಮುಖ್ಯ ಕಾರ್ಯ. ನಾನ್ ರಾಮನಿಗೆ ಜೊತೆ ಒಂದಾಗೋದು ಒಂದ್ ರೀತಿ ಆದ್ರೆ ಈ ದುಷ್ಟ ಸಂಹಾರ ಇದೆಯಲ್ಲ ಅದು ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು ಅಂತ. ಮತ್ತೆ ಅದಕ್ಕೂ ಇನ್ನೂ ಹೆಚ್ಚು ಇವನ್ನ ಹನುಮಂತ ಇನ್ನೂ ಏನೇನೋ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನ್ ನಿನ್ ಬೆನ್ ಮೇಲೆ ಕೂತ್ಕೊಂಡು ಬಂದೆ ಅನ್ಕೋ, ಹಿಂದ್ಗಡೆಯಿಂದ ರಾವಣ ಅಟ್ಟಿಸ್ಕೊಂಡ್ ಬಂದ, ಪುಷ್ಪಕ ವಿಮಾನ ಬೇರೆ ಇದೆ, ನೀನ್ ಹಿಂದ್ಗಡೆ ತಿರ್ಕೊಂಡು ಅವನ ಜೊತೆ ಯುದ್ಧ ಮಾಡಕ್ ಶುರು ಮಾಡಿದೆ, ನಾನ್ ಭಯ ಪಟ್ಕೊಂಡು ನಿನ್ ಬೆನ್ನಿಂದ ಬಿಟ್ಬಿಟ್ರೆ ಏನ್ ಗತಿ? ಅಥವಾ ಆ ವಿಮಾನದಲ್ಲೇ ಬಂದು ಇನ್ನೊಂದು ಹೈ ಸ್ಪೀಡ್ ಫ್ಲೈಟ್ ಅಲ್ಲಿ ಬಂದು ಇವನ್ ಮತ್ತೆ ಅಪಹರಣ ಮಾಡ್ಕೊಂಡು ಹೋಗಿ ಈಗ ತ್ರಿಕೂಟಾಚಲ ಅಶೋಕವನ ನೀವು ಕಂಡುಹಿಡಿದಿದ್ದೀರಿ, ಇನ್ಯಾವುದೋ ಒಂದು ಪಾರಿಜಾತವನದಲ್ಲೋ ಇನ್ಯಾವುದೋ ಒಂದು ಲೋಕದಲ್ಲೋ ನನ್ನನ್ನು ತಗೊಂಡು ಹೋಗಿಟ್ಬಿಟ್ರೆ ಅಲ್ಲಿ ಮತ್ತೆ ನೀವು ಬಂದು ಹುಡುಕ್ಬೇಕಾಗತ್ತೆ. ಇವಾಗ ಗೊತ್ತಾಗಿದೆ ತಾನೇ ನಾನು ಇಲ್ಲಿದ್ದೀನಿ ಅಂತ. ಹಾಗಾಗಿ ನೀನ್ ಸೈನ್ಯವನ್ನೇ ಕರ್ಕೊಂಡ್ ಬಾ, ಆ ಸೈನ್ಯದ ಮೂಲಕನೇ ಇದಾಗ್ಲಿ ಅಂತ. ಮತ್ತೆ ರಾವಣನನ್ನ ಸಾಯಿಸಿದಂತಹ ಕೀರ್ತಿ ರಾಮನಿಗೆ ಸಲ್ಬೇಕಾಗಿರುವಂತದ್ದು, ಅವನೇ ಬಂದು ಸಾಯಿಸ್ಲಿ ಅಂತ. ಆದ್ರೆ ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಏನಂದ್ರೆ, ಸೀತೆಯೇ ಆಗ್ಲೇ ರಾವಣನನ್ನ ಸೋಲಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ರಾವಣನಿಗೆ ಅದ್ರವರೆಗೂ ಸೋಲು ಅನ್ನೋದೇ ಆಗಿರ್ಲಿಲ್ಲ ಜೀವನದಲ್ಲಿ. ಏನೇನ್ ಬೇಕೋ ಎಲ್ಲವನ್ನೂ ಕೂಡ ಅವನು ಸಂಪಾದಿಸಿಕೊಂಡಿದ್ದ. ಸ್ವರ್ಣಮಯವಾದಂತಹ ಲಂಕೆ ಆಗಿರ್ಲಿ, ಪುಷ್ಪಕ ವಿಮಾನವಾಗಿರ್ಲಿ, ಅಷ್ಟು ಜನ ಹೆಂಗಳೆಯರು ಅಂತಃಪುರದಲ್ಲಿ ಎಲ್ಲರನ್ನೂ ಕೂಡ ಪಡ್ತಿದ್ದ. ಎಲ್ಲರ ಜೊತೆನೂ ಕೂಡ ಆ ರೀತಿಯಾದಂತಹ ದೌರ್ಜನ್ಯವನ್ನ ಮಾಡಿದ್ದ ಎಲ್ಲರ ಮೇಲೂ ಕೂಡ. ಇವಳೊಬ್ಳು ಮಾತ್ರ ನನ್ನ 10 ಕಿರೀಟಗಳನ್ನು ತಂದು ಅವಳ ಪಾದಕ್ಕೆ ಸಮರ್ಪಣೆಯನ್ನ ಮಾಡ್ತಿದ್ದೀನಿ, ನನ್ನನ್ನ ಬೇಡ ಅಂತ ಇದ್ದಾಳಲ್ಲ, ದಟ್ ಫಿಯರ್ ಆಫ್ ರಿಜೆಕ್ಷನ್. ಆ ರೀತಿಯಾಗಿ ಹ್ಯಾಸ್ ಬೀನ್ ರಿಜೆಕ್ಟೆಡ್, ಹ್ಯಾಸ್ ಬೀನ್ ಸೈಕಲಾಜಿಕಲಿ ಡಿಫೀಟೆಡ್ ಬೈ ಸೀತಾ. ಭಾವನಾತ್ಮಕವಾಗಿ ಅವನ ಆಗ್ಲೇ ಸತ್ತೋಗ್ಬಿಟ್ಟಿದ್ದಾನೆ. ಈಸ್ ಮಾರ್ಲಿ ಡೆಡ್. ಅವನ ದೇಹವನ್ನ ನಿರ್ಮೂಲನೆ ಮಾಡಬೇಕಾಗಿದೆ ರಾಮ ಅಷ್ಟೇ. ಅವನ ಮನಸ್ಸನ್ನ, ಅವನ ಆ ಪ್ರಜ್ಞೆಯನ್ನ, ಸುಪ್ತ ಪ್ರಜ್ಞೆಯನ್ನ ಎಲ್ಲವನ್ನೂ ಕೂಡ ಸೀತೆ ಸಾಯಿಸೇ ಬಿಟ್ಟಿದ್ದಾಳೆ. ಅವನು ರಾವಣನಿಗೆ ಬೇರೆ ರಾಮಾಯಣಗಳಲ್ಲೆಲ್ಲ ಬರುತ್ತೆ, ರಾತ್ರಿ ಒಂದ್ ರೀತಿ ಕೆಟ್ಟ ಕನಸಿನಂತೆ ಸೀತೆ ದುರ್ಗೆಯ ರೂಪದಲ್ಲಿ, ಚಾಮುಂಡಿಯ ರೂಪದಲ್ಲಿ, ಚಂಡಿಯ ರೂಪದಲ್ಲಿ ಎಲ್ಲ ಬಂದು ಕಾಡ್ತಾ ಇದ್ಲಂತೆ. ಆ ರೀತಿಯಾಗಿ ಸೀತೆ ಮುಂದೆ ನಾನು ಸೋಲನ್ನ ಪಡ್ತಿದ್ದೀನಲ್ಲ ಅಂತ. ಮತ್ತೆ ನೋಡಿ, ಸೀತೆ ರಾವಣ ಅದಷ್ಟನ್ನು ತಂದು ಅವಳ ಮುಂದೆ ಹಾಕಿದ್ರೆ ಅದ್ರ ಕಡೆ ತಿರ್ಗೂ ನೋಡೋದಿಲ್ಲ, ಇವ್ ಮುಖವನ್ನು ಕೂಡ ನೋಡೋದಿಲ್ಲ. ನೋ ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡೋದಿಲ್ಲ. ಇದೆಲ್ಲವೂ ಕೂಡ ಒಂದು ತೃಣಕ್ಕೆ ಸಮಾನ ಅಂತ. ಒಂದು ಬ್ಲೇಡ್ ಆಫ್ ಗ್ರಾಸ್, ಆ ಒಂದು ಹುಲ್ಲನ್ನ, ಕುಶವನ್ನ ಅಲ್ಲಿ ಅಡ್ಡ ಇಟ್ಕೊಂಡು ಅದನ್ನ ನೋಡಿ ಮಾತಾಡಿ ಅದು ಬೆಂಕಿಯನ್ನು ಕೂಡ ಹತ್ಕೊಂಡ್ಬಿಡುತ್ತೆ. ಏನಂದ್ರೆ ಇಷ್ಟು ಕ್ಷಣಿಕವಾದಂತದ್ದು ನಿನ್ನ ಎಲ್ಲ ಭೌತಿಕ ಪ್ರಪಂಚ ಅಂತ. ಆಮೇಲೆ ನೋಡಿ ನನ್ಗೆ ಅಕ್ಷರಶಃ ಬೆಂಕಿಗೆ ತುತ್ತಾಯ್ತು. ಇಲ್ಲಿ ಇವಳು ಆ ಯಾವ ಹುಲ್ಕಡ್ಡಿಗೆ ಬೆಂಕಿ, ಸೀತೆಯ ದೃಷ್ಟಿಯಿಂದ, ಆ ಪಾತಿವೃತ್ಯದಿಂದ ಆ ಒಂದು ಹುಲ್ಕಡ್ಡಿ ಬೆಂಕಿಗೆ ತುತ್ತಾಗಿದ್ರೆ ಆಮೇಲೆ ಇಡೀ ಲಂಕೆಗೆ ಅಕ್ಷರಶಃ ಅದೇ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಆ ಬೆಂಕಿಯನ್ನ ಇಟ್ಟ ಮೇಲೆ ಇವನು ಹನುಮಂತ ಅಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ರೆ ಅವಾಗ ರಾವಣ ನೋಡಿ ಆಶ್ಚರ್ಯ ಪಡುವಂಥದ್ದು, ಇದೇನು ನಾನು ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲ ಅಂತ ರಾವಣ ಹನುಮಂತನ ನೋಡಿ ಆಶ್ಚರ್ಯ ಪಡುವಂಥದ್ದು. ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಎಲ್ಲ ಜೀವಾತ್ಮರಲ್ಲೂ ಪರಮಾತ್ಮ. ಈ ಒಂದು ಉಪನ್ಯಾಸ ಮಾಲಿಕೆ ಇವತ್ತು ನಾನು ಮಾಡಿದಂಥದ್ದು ಸಂಸ್ಕೃತ ಕವಿಗಳು ಕಂಡಂತಹ ಹನುಮತ್ ಸಂದೇಶ, ಹನುಮಂತನ ಪಾತ್ರ ಅನ್ನುವಂಥದ್ರ ಬಗ್ಗೆ ಮಾಡಿದ್ದೀನಿ. ಇದು ಬೇರೆ ಬೇರೆ ಪಾರ್ಟ್ಸ್ ಆಗಿ ಭಾಗಶಃ ಕೆಳಗೆ ಯೂಟ್ಯೂಬ್ ಲಿಂಕ್ಸ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಎಲ್ಲರೂ ಕೂಡ ಎಲ್ಲಾ ಒಂದು ಈ ಭಾಗಗಳನ್ನು ಕೂಡ ವೀಕ್ಷಿಸಬೇಕು ಅಂತ ವಿನಂತಿ.